ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಟೆಕ್ನಿಷಿಯನ್ ಕನ್ನಡಿಗ ಆ್ಯಂಡ್ ಇದು ನನ್ನ ಮೊದಲನೇ ಲಾಗ್ ಆ್ಯಂಡ್ ವಿಡಿಯೋ. ಈ ಲಾಗಲ್ಲಿ ಇಂಟ್ರೊಡ್ಯೂಸಿಂಗ್ ಮೈ ಸೆಲ್ಫ್ ಹಾಗೆ ಒಂದು ಕಾರ್ ಬಗ್ಗೆ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಆ್ಯಂಡ್ ಫಸ್ಟು ನನ್ನ ಬಗ್ಗೆ ನಾನು ಹೇಳ್ಬಿಡ್ತೀನಿ. ನನ್ನ ಹೆಸರು ವಿನಯ್ ಅಂತ. ನಾನು ಒಬ್ಬ ಟೆಕ್ನಿಷಿಯನ್, ಕಾರ್ ಟೆಕ್ನಿಷಿಯನ್. ಓಕೆನಾ. ಕಾರ್ ಟೆಕ್ನಿಷಿಯನ್ನಲ್ಲಿ ಏನೇನು ಮಾಡ್ತೀನಿ ಅಂದರೆ ಕಾರ್ ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್ ಆ್ಯಂಡ್ AC ಆ್ಯಂಡ್ ಇಷ್ಟೆಲ್ಲ ಗೊತ್ತು. ಬಟ್ ಟಿಂಕರ್ ಪೇಂಟಿಂಗ್ ಅದೆಲ್ಲ ನಾನು ಮಾಡಲ್ಲ. ಬಟ್ ಕಾರಲ್ಲಿ ಇಂಜಿನ್ ವರ್ಕು, ಎಲೆಕ್ಟ್ರಿಕ್ ವರ್ಕು, ಏನೇ ಗಾಡಿ ಪ್ರಾಬ್ಲಮ್ ಇದ್ರೆ A to Z ಮತ್ತು ಟೆಕ್ನಿಕಲಾಗಿ ನಾಲೆಡ್ಜ್ ಇದೆ, ಹಾಗೂ ಸಹಿತ ಎಕ್ಸ್ಪೀರಿಯನ್ಸ್ ಸಹಿತನೂ ಇದೆ. ಆ್ಯಂಡ್ ನಾನು ಲಾಗ್ ಮಾಡೋದೆಲ್ಲ ಇದ್ರ ಬಗ್ಗೆನೇ, ಕಾರ್ಗಳ ಬಗ್ಗೆನೇ ಲಾಗ್ ಮಾಡ್ತೀನಿ. ಹಾಗೆ ಒಂದು ಏನಾದ್ರು ಗಾಡಿಯಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ಹೇಗೆ ಸಾಲ್ವ್ ಮಾಡಿದೆ ಆ್ಯಂಡ್ ಅದನ್ನು ಹೇಗೆ ಕಂಡು ಹಿಡಿದೆ ಅನ್ನೋದನ್ನ ನಾನು ವೀಡಿಯೋ ಮಾಡಬೇಕು ಆ್ಯಂಡ್ ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿರೋದು. ಅದೇ ಟೆಕ್ನಿಷಿಯನ್ ಕನ್ನಡಿಗ ಅಂದ್ಬಿಟ್ಟು. ಆ್ಯಂಡ್ ನಿಮ್ಮ ಹತ್ರ ಒಂದು ಕಾರ್ ಇದೆ, ಯಾವುದು ಸ್ವಿಫ್ಟ್ ಆಗಿರ್ಬೋದು, ಹೋಂಡಾ ಸಿಟಿ ಆಗಿರ್ಬೋದು, ಈಗ ಯಾವುದೇ ಆಗಿರ್ಬೋದು, ಯಾವುದೇ ಟಾಟಾ ಗಾಡಿ ಆಗಿರ್ಬೋದು, ಹಿಂಡಾಯ ಇಯಾನ್ ಆಗಿರ್ಬೋದು, i10 ಆಗಿರೋದು, ಮಹೀಂದ್ರ XUV700 ಆಗಿರ್ಬೋದು, BMW ಇರ್ಬೋದು, ಬೆನ್ಸ್ ಇರ್ಬೋದು, ರೋಲ್ಸ್ ರೈಸೇ ಇರ್ಬೋದು, ಯಾವುದೇ ಗಾಡಿ ನಿಮ್ಮ ಹತ್ರ ಇದ್ರೂ ಸಹಿತನೂ ಮೇಂಟೆನೆನ್ಸ್ ಸರಿ ಇಲ್ಲ ಅಂದರೆ ನಿಮ್ಮ ಗಾಡಿ ನೀವು ತೊಗೊಂಡು ಯೂಸ್ ಇಲ್ಲ. ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತೊಗೊಳ್ತೀರಾ. ಮೇಂಟೆನೆನ್ಸ್ ಮೇಯ್ನು. ನೀವು ಗಾಡಿ ತೊಗೊಳ್ಳೋದಲ್ಲ ಇಂಪಾರ್ಟೆಂಟ್, ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಮೇಂಟೈನ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಇವತ್ತು ಇಂದು. ಓಕೆನಾ. ಫಸ್ಟು ನೀವು ಗಾಡಿ ತೊಗೊಳ್ತೀರಾ, ಫಸ್ಟಾಗಿ ಗಾಡಿ ಚೆನ್ನಾಗಿ ಲೈಫ್ ಬರಬೇಕು. ನನ್ನ ಗಾಡಿ ಒಳ್ಳೆ ರಿಲಯಬಿಲಿಟಿ ಆಗಿರಬೇಕು. ಓಕೆನಾ. ಗಾಡಿ ಫಸ್ಟು ಚೆನ್ನಾಗಿ ಲೈಫ್ ಬರಬೇಕು. ನಿಮಗೆ ಎಷ್ಟೇ 4 lakh 5 lakh 6 lakh ತನಕ ಓಡಿದ್ರು ಸಹಿತ ಒಂದು ಇಂಜಿನ್ ಕೆಲಸ ಆಗಬಾರ್ದು. ಆ ಥರ ಅನ್ನೋದಿದ್ರೆ ಫಸ್ಟು ನೀವು ಗಾಡಿ ತೊಗೊಳ್ತೀರಲ್ವ, ತೊಗೊಂಡ ತಕ್ಷಣ ಫಸ್ಟು 1 2 3 ಸರ್ವಿಸ್ ಆಗುತ್ತೆ. ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್. ಈ ಥರ್ಡ್ ಸರ್ವಿಸ್ ಆಗೋ ತನಕನೂ ಗಾಡಿನ 80 ಕಿಲೋಮೀಟರ್ ಮೇಲೆ ರನ್ ಮಾಡಬಾರ್ದು. ಹಾಗೆ ರೈಸ್ ಮಾಡಬಾರ್ದು ಯಾವತ್ತು. ಹೊಸ ಗಾಡಿ ಬಗ್ಗೆ ನಾನು ಹೇಳ್ತಾ ಇರೋದು, ಯಾವತ್ತೂ ರೈಸ್ ಮಾಡಬಾರ್ದು. ಏನಕ್ಕಪ್ಪ ಅಂದರೆ ಇಂಜಿನ್ ಫುಲ್ಲು ಟೈಟ್ ಇರುತ್ತೆ. ಆವಾಗ ಹೊಸ ಇಂಜಿನ್ ಅದು ಹೊಸ ಇಂಜಿನ್ನ ಬಿಲ್ಡ್ ಮಾಡಿಬಿಟ್ಟು ಕಂಪ್ನಿಲಿ ನಿಮಗೆ ಗಾಡಿನ ಪರ್ಚೇಸ್ ಮಾಡಿದ್ರು. ಹೊಸ ಇಂಜಿನ್ ಅದು ಫುಲ್ಲು ಟೈಟ್ ಆಗಿರುತ್ತೆ. ಫಸ್ಟು ಅದು ಪಿಸ್ಟನ್ನು ಮತ್ತು ಒಳಗಡೆ ಬ್ಲಾಕ್, ಒಳಗಡೆ ಚೇಂಬರಲ್ಲಿ ಫಸ್ಟ್ ಸೆಟ್ ಆಗಬೇಕು ಇಂಜಿನ್. ಅದು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಪಿಸ್ಟನ್ ಎಲ್ಲ ಹೆಂಗಿರುತ್ತೆ, ಹಾಗೆ ಬ್ಲಾಕ್ ಒಂದು ಹೆಂಗಿರುತ್ತೆ, ಹೆಡ್ ಹೆಂಗಿರುತ್ತೆ ಒಂದು ಗಾಡಿದು, ಅದೆಲ್ಲ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ. ಫಸ್ಟು ನಾನು ಏನು ಹೇಳ್ತೀನಿ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ. ನೈಟೆಲ್ಲ ನೀವು ಗಾಡಿ ಇಟ್ಟಿರ್ತೀರ ಅಂದ್ಕೊಳ್ಳಿ, ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಮಾಡಿದಾಗ ಫುಲ್ಲು ಕೋಲ್ಡ್ ಆಗಿರುತ್ತೆ ಇಂಜಿನ್ನು. ಫುಲ್ ಕೋಲ್ಡ್ ಅಂದರೆ ಏನದು, ಮತ್ತು ಪಿಸ್ಟನ್ಸ್ ಎಲ್ಲ ಕೋಲ್ಡ್ ಆಗಿರುತ್ತೆ, ಇಂಜಿನ್ ಕೋಲ್ಡ್ ಆಗಿರುತ್ತೆ, ಆಯಿಲ್ ಎಲ್ಲ ಫುಲ್ ಕೆಳಗಡೆ ಸಂಪಲ್ಲಿರುತ್ತೆ, ಆಯಿಲ್ ತಣ್ಣಗಿರುತ್ತೆ. ನೀವು ಒಂದೇ ಸಲ ಗಾಡಿ ಸ್ಟಾರ್ಟ್ ಮಾಡಿ ರೈಸ್ ಮಾಡಿದ್ರೆ ಏನೂ ಇರಲ್ಲ, ಪಿಸ್ಟನ್ಸ್ ಎಲ್ಲ ಕೋಲ್ಡ್ ಆಗಿರುತ್ತೆ, ಟೈಟ್ ಆಗಿರುತ್ತೆ, ಮೇಲೆಲ್ಲ ಆಯಿಲ್ ಇರಲ್ಲ. ರೈಸ್ ಮಾಡಿದಾಗ ಏನಿಲ್ಲ, ಫುಲ್ ಒಳಗಡೆ ಸೀಸ್ ಆಗ್ಬಿಡುತ್ತೆ ಇಂಜಿನ್ನು. ಸೀಸ್ ಆಗಲ್ಲ, ಬಟ್ ಆದರೆ ಒಂದು ಸ್ವಲ್ಪ ಇಂಜಿನಿಗೆ ಹೊಡೆತ ಬೀಳುತ್ತೆ. ಒಳಗಡೆ ಏನೇ ಆಗಲಿ ಹೊಡೆತ ಬಿದ್ದಿರುತ್ತೆ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಸುಮ್ಮನೆ ಸ್ಟಾರ್ಟ್ ಮಾಡಿ ಬಿಟ್ಬಿಡ್ಬೇಕು. ಆಯಿಲೆಲ್ಲ ಮೇಲೆ ಬರುತ್ತೆ, ಆಯಿಲೆಲ್ಲ ಹೀಟ್ ಆಗುತ್ತೆ. ಒಂದು 5 ಮಿನಿಟ್ಸಲ್ಲೆಲ್ಲ ಹೀಟ್ ಆಗಿಬಿಡುತ್ತೆ ಗಾಡಿ. ಸುಮ್ಮನೆ ಒಂದು ಹಂಗೆ ಐಡ್ಲಿಂಗ್ ಇಟ್ಬಿಟ್ರೆ ಲೈಟಾಗಿ ಹೀಟ್ ಆಗುತ್ತೆ. ಫುಲ್ ಹೀಟ್ ಆಗಲ್ಲ, ಲೈಟಾಗಿ ಹೀಟ್ ಆಗಿರುತ್ತೆ. ಅಷ್ಟು ಹೀಟ್ ಆದರೆ ಸಾಕು ನಿಮಗೆ. ಆಮೇಲೆ ಗಾಡಿ ಮೂವ್ ಮಾಡಿ ತೊಗೊಂಡೋಗ್ಬೋದು. ಆಮೇಲೆ ಹೊಸ ಗಾಡಿಗಳನ್ನೂ ಅಷ್ಟೇ, ನಾನು ಹೇಳಿದ್ನಲ್ಲ ಆ ಥರ ಮಾಡಿ. ಆಮೇಲೆ ಒಂದು ಸರ್ವಿಸ್ ಹೇಗೆ ಮಾಡಬೇಕು ನಾನು ಹೇಳ್ತೀನಿ ನೋಡಿ. ಈಗ ಒಂದು 10,000 ಆಯಿತು ನಿಮ್ಮ ಗಾಡಿ, 10,000 ಆಯಿತು. ಡೀಸೆಲ್ ಗಾಡಿ ಆಗಲಿ, ಫಸ್ಟು ನಾನು ನಿಮಗೆ ಪೆಟ್ರೋಲ್ ಗಾಡಿ ಹೇಳ್ತೀನಿ ನೋಡಿ. ಪೆಟ್ರೋಲ್ ಗಾಡೀಲಿ ಏನೂ ಇರಲ್ಲ ಫ್ರೆಂಡ್ಸ್. ನೀವು ಒಂದು 2 ಲಕ್ಷ 3 ಲಕ್ಷ ತನಕ ಆಯಿಲ್ ಚೇಂಜ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಕ್ಲೀನಾಗಿ 1 lakh ಒಂದು ಟೈಮಿಂಗ್ ಮಾಡಿಸಿ, ಕ್ಲಚ್ ಯಾವಾಗ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಕ್ಲಚ್ ಒಂದು ಮಾಡ್ಕೊತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಕೂಲೆಂಟ್ ಓಸು ಗೀಸು ಇವೆಲ್ಲ ನೀವು ನೋಡ್ಕೊಬೋದು. ಬಟ್ ಡೀಸೆಲ್ ಗಾಡಿ ನಾನು ಹೇಳ್ತಿರೋದು, ಡೀಸೆಲ್ ಗಾಡಿ 1 lakh ಓಡ್ತಾ ಗಾಡಿ ಫಸ್ಟ್ ಎಕ್ಸಾಸ್ಟ್ ಗ್ಯಾಸ್ ರೀಸರ್ಕ್ಯುಲೇಷನ್ ಅಂತ ಒಂದು ಗಾಡೀಲಿ ಒಂದು ಸಿಸ್ಟಮ್ ಇರುತ್ತೆ. ಅದನ್ನು ಫಸ್ಟು ವಾಶ್. ಇವಾಗೆಲ್ಲ ಏನು ಮಾಡ್ಬಿಟ್ಟಿದ್ದಾರೆ, ಫುಲ್ ಡಿಕಾರ್ಬನೇಷನ್ ಅಂತ ಅದಂತೆ ಇದಂತೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡಿ. ಅದೆಲ್ಲ ಯೂಸ್ ಇಲ್ಲ. ನಾನು ಹೇಳ್ತಿದ್ದೀನಲ್ವಾ, ಒಬ್ಬರು ಬಂದಿದ್ರು, ಒಂದು ಗಾಡಿ ನನ್ನ ಹತ್ರ ಬಂದಿತ್ತು, ಸ್ವಿಫ್ಟ್ ಡೀಸೆಲ್ ಗಾಡಿ ಬಂದಿತ್ತು. ಓಕೆನಾ. ನಾನು ಡಿಕಾರ್ಬನೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆನಾ. ಅವ್ರು ಮಾಡಿಕೊಟ್ಟಾಗ ಒಂದು 2 days ಪಿಕಪ್ ಬಂತು. ಆಮೇಲೆ ಮತ್ತೆ ಅದೇ ಪರಿಸ್ಥಿತಿ. ಮತ್ತೆ ನಾವು ಮ್ಯಾನ್ಯುವಲ್ ಆಗಿ ಇದೆಲ್ಲ ಬಿಸಿದಾಗ ಇನ್ಲೆಟ್ ಮ್ಯಾನಿಫೋಲ್ಡ್ ಆಗಿರ್ಬೋದು, ಆಮೇಲೆ ಎಕ್ಸಾಸ್ಟು, ಆಮೇಲೆ ಮಫ್ಲರ್ ಇದೆಯಲ್ಲ ಮಫ್ಲರ್ನ ಆಗಿರ್ಬೋದು, ಮತ್ತು EGRನ ಇದೆಲ್ಲ ಬಿಚ್ಚಿಬಿಟ್ಟು ನಾವು ಮ್ಯಾನ್ಯುವಲ್ ಆಗಿ ಕ್ಲೀನ್ ಮಾಡಿದ್ವಿ. ಅವ್ರು ಕ್ಲೀನ್ ಮಾಡಿದ್ದಾರೆ. ಅವರು ಡಿಕಾರ್ಬನೇಷನ್ ಪೈಪ್ ಎಲ್ಲ ಕೊಟ್ಬಿಟ್ಟು ಅದು ಇದು ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಅದು ಫುಲ್ ಕ್ಲೀನ್ ಆಗಲ್ಲ. ಅದು ಒಳಗಡೆ ಎಲ್ಲ ನಾವು ಮ್ಯಾನ್ಯುವಲಿ ಮಾಡಿದ್ರೆ ನಾವೇನು ಮಾಡ್ಬಿಟ್ವಿ, ಬಿಚ್ಚಿಬಿಟ್ಟು ಒಳಗಡೆ ಎಲ್ಲ ಕ್ಲೀನಾಗಿ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟು ಆ್ಯಂಡ್ ಎಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಮಾಡಿ ಅವಾಗ ನಾವು ಅವ್ರನ್ನ ಕೇಳಿದಾಗ, ಇನ್ನೂ ಒಂದು ಗಾಡಿ ಅಂದರೆ ನಿಮ್ಗೆ ಕೊಟ್ಟು ಒಂದು ತಿಂಗಳಾಯ್ತು. ಗಾಡಿ ಒಂದು ತಿಂಗಳು ಬ್ಯಾಕ್ ಮಾಡಿರೋದು ಇದು ವೀಡಿಯೋ, ಅಥವಾ ಒಂದು ತಿಂಗಳು ಬ್ಯಾಕು ಈ ಥರ ಸರ್ವಿಸ್ ಮಾಡಿರೋದು ಗಾಡಿ ಅವ್ರದ್ದು. ಇವಾಗಿನ ತನಕ ಪಿಕಪ್ ಡೌನೇ ಆಗಿಲ್ಲ. ಈಗೂ ಸಹಿತ ನಾನು ಹೇಳಿದ್ನಲ್ಲ 1 lakh ಇದೆಲ್ಲ ಮ್ಯಾನ್ಯುವಲಿ ನೀವು ಮಾಡಿಸಿದ್ರೆ, ನೀವೆಲ್ಲ ಬಿಚ್ಚಿಸ್ಬಿಟ್ಟಿದ್ದಾರೆ ಕ್ಲೀನ್ ಮಾಡಿಸಿದ್ರೆ ಕಾರ್ಬನ್ನ, ಅವಾಗ ಇನ್ನೊಂದು 1 lakh ನಿಮಗೆ ಏನೂ ಪ್ರಾಬ್ಲಮ್ ಬರಲ್ಲ. ನೀವು ಏನೋ ಡಿಕಾರ್ಬನೇಷನ್ ಮಾಡಿದ್ರೆ ಹೊಡಿತೀನಿ ಅಂದರೆ ಒಂದು 5,000 ಸಾವಿರಕ್ಕೆ ಮತ್ತೆ ಪಿಕಪ್ ಡೌನ್ ಆಗ್ಬಿಡುತ್ತೆ ಗಾಡಿ. ಮತ್ತೆ ಅದೇ ಪ್ರಾಬ್ಲಮ್, ಪಿಕಪ್ ಡೌನ್ ಆಗೋದು, ಹೊಗೆ ಬರೋದು, ಇದೆಲ್ಲ ಫುಲ್ಲಾಗಿ ಕ್ಲೀನ್ ಆಗಲ್ಲ. ಓಕೆನಾ. ಈ ಥರ ನೀವು ಗಾಡಿನ ಮೇಂಟೈನ್ ಮಾಡಬೇಕಾಗತ್ತೆ. ಎಂಡ್ ಮಾಡ್ತಿದ್ದೀನಿ. ಪಾರ್ಟ್ 2 ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪಾರ್ಟ್ 2 ವಿಡಿಯೋನೂ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.